ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದು ಹಸಿಮೆಣ್ಸಿನ್ಕಾಯಿ ಪಲ್ಯನ ಈ ಥರ ಮಾಡ್ತಾರೆ. ಇದು ಹೆಂಗೆ ಮಾಡಿದೆ ಅಂತೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಹಸಿಮೆಣ್ಸಿನ್ಕಾಯಿ ನೋಡಿರಿ ಖಾರ ಇರೋಂಗಿಲ್ಲ ಮತ್ತು ಎಷ್ಟು ಖಾರ ಆಗೈತಿ ಅಂತ ಅನ್ಕೋಬೇಡ್ರಿ. ಇದು ಖಾರನೇ ಇರೋಂಗಿಲ್ಲ, ಮೆಣಸಿನ್ಕಾಯಿ ಫುಲ್ಲು ಸಪ್ಪೆ ಮೆಣಸಿನ್ಕಾಯಿ ಇರ್ತಾವೆ, ಇವು ಉದ್ದಕ್ಕೆ ಬರ್ತಾವೆ. ಅಂಥ ಮೆಣಸಿನ್ಕಾಯಿನ ತೊಗೊಂಡು ಇವತ್ತು ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ತೋರಿಸಿದ್ದೀವಿ ರೀ. ಈ ಮೆಣಸಿನ್ಕಾಯಿನ ಫಸ್ಟಿಗೆ ಎಣ್ಣೆ ಒಳಗೆ ಫುಲ್ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ರೀ. ಅದು ಫುಲ್ ಫ್ರೈ ಆಗ್ಬೇಕು ರೀ, ಅವಾಗಿನವರೆಗೂ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಈಗ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಂಡಾದ್ಮೇಲೆ ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆನ ಹಾಕಿ ಡ್ರೈ ಆಗೇ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಅದನ್ನು ತೆಗೆದಿಟ್ಕೊಂಡ್ಮೇಲೆ ಈ ಮೆಣಸಿನ್ಕಾಯಿನ ಏನು ಹುರ್ಕೊಂಡಿರ್ತೀವಲ್ಲ ರೀ, ಆ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೋಬೇಕ್ರಿ. ನೀರು ಹಾಕ್ಕೋಬಾರ್ದು ಮಿಕ್ಸಿ ಮಾಡ್ಕೊಳ್ಳೋ ಮುಂದಾಗ. ಈಗ ಈ ಪಲ್ಯ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕ್ಕೋಬೇಕ್ರಿ. ಈಗ ಎಣ್ಣೆ ಹಾಕಾದ್ಮೇಲೆ ಒಂದು ಉಳ್ಳಾಗಡ್ಡಿ ಆಮೇಲೆ ಒಂದು ಟೊಮೆಟೊನ ಹಾಕ್ಕೊಂಡೀನಿ ರೀ. ಈಗ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಟೊಮೆಟೊನ ಹಾಕ್ಕೋಬೇಕ್ರಿ. ಈಗ ಚಂದಂಗೆ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಈ ಹಸಿಮೆಣ್ಸಿನ್ಕಾಯಿ ಪಲ್ಯ ಒಟ್ಟು ಖಾರನೇ ಇರೋಂಗಿಲ್ಲ ರೀ. ಅವು ಮೆಣಸಿನ್ಕಾಯಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ, ಆಮೇಲೆ ಚಪಾತಿ ಜೊತೆ, ಬಿಸಿ ಚಪಾತಿ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಡಬಲ್ ಆಗುತ್ತೆ. ಈ ಮೆಣಸಿನ್ಕಾಯಿ ಪಲ್ಯ ತಿಂದ್ವಿ ಅಂತಂದ್ರೆ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ರೀ. ಈಗೇನು ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ರೀ, ಅದನ್ನು ಇದ್ರೊಳಗೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ಆಮೇಲೆ ಒಂದು ಸ್ಪೂನು ಅರಿಶಿಣದ ಪುಡಿ. ಈಗ ಈ ಗುರೆಳ್ ಪುಡಿ ಇದಕ್ಕೆ ಜಾಸ್ತಿ ಹಾಕ್ಕೋಬೇಕ್ರಿ. ಈ ಗುರೆಳ್ ಪುಡಿಯಿಂದನೇ ಟೇಸ್ಟ್ ಸೂಪರಾಗಿರುತ್ತೆ. ಅದಕ್ಕೆ ಸ್ವಲ್ಪ ಗುರೆಳ್ ಪುಡಿ ಜಾಸ್ತಿನ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ದಷ್ಟು ಸಕ್ಕರೆನ ಹಾಕ್ಕೋಬೇಕು. ಸಕ್ಕರೆ ಬೇಡ ಅಂತಂದರೆ ಬೆಲ್ಲನೂ ಹಾಕ್ಕೋಬೋದು. ಈಗ ಇದಕ್ಕೇನೈತಲ್ಲ ರೀ, ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಮೆಣಸಿನ್ಕಾಯಿನೂ ಇದ್ರೊಳಗೆ ಹಾಕಿ ಚೆಂದಂಗೆ ಫ್ರೈ ಮಾಡ್ಕೋಬೇಕು. ಈಗ ಆಲ್ಮೋಸ್ಟ್ ಮೆಣಸಿನ್ಕಾಯಿ ನಾವು ಚೆಂದಂಗೆ ಫ್ರೈ ಮಾಡ್ಕೊಂಡಿರ್ತೀವಿ. ಈಗೇನು ಜಾಸ್ತಿ ಏನು ಫ್ರೈ ಮಾಡ್ಕೋದು ಬೇಡ, ಸ್ವಲ್ಪ ಫ್ರೈ ಮಾಡಿಕೊಂಡು ಮುಚ್ಚಿಟ್ಬಿಡ್ಬೇಕು. ಈಗೆಲ್ಲ ಮೆಣಸಿನ್ಕಾಯಿ ಸ್ವಲ್ಪ ಡ್ರೈ ಆಗೋಕ್ಕೆ ಶುರು ಆಗಿರುತ್ತಲ್ಲ, ಆವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಂಗೆ ಕುದಿಸ್ಕೊಂಡ್ಬಿಡ್ಬೇಕು ರೀ. ಇದನ್ನು ಇಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡ್ಬಿಡುತ್ತೆ, ತಿನ್ನೋಕೆ ಮಾತ್ರ ಸೂಪರಾಗಿರುತ್ತೆ. ಈ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ. ಇದು ನೀವು ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆನೂ ತಿನ್ಕೋಬೋದು. ಇದನ್ನೇನೈತಲ್ಲ ರೀ, ಒಂದು ವಾರದವರೆಗೂ ಇಟ್ಕೊಂಡು ತಿಂದ್ರೆ ಏನೂ ಆಗಂಗಿಲ್ಲ, ಹಿಂಗೆ ಟೇಸ್ಟಿಯಾಗೇ ಇರುತ್ತೆ. ಫ್ರಿಜ್ ಒಳಗೆ ಇಟ್ಕೊಂಡ್ರೆ ಒಂದು 15 ದಿನದವರೆಗೂ ಇಟ್ಕೋಬೋದು. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.